सौन्द्वेयगौरार्धशरीरकायैः कर्पूरगौरार्धशरीरकाय जंहिल्लगायी च जटाधराय नमः शिवाय च नमः शिवाय। झटक्कणकङ्कणनूपुराय वाताब्जरा तत्फणिनूपुराय देवांगदायी भुजगांगदाय नमः शिवाय च नमः शिवाय। कस्तूरिका कुंकुमचर्चिताय चितारजत्पुल्यविचर्चिताय कृतस्मराय विकृतस्मराय नमः शिवाय च नमः शिवाय। मंदारमाला कलितालकाय कपालमालांकितगंधराय दिव्यांबराय च दिगंबराय नमः शिवाय च नमः शिवाय। प्रदीप्तसृष्ट्यन्तलास्यकाय समस्तसंहारकताण्डवाय जगज्जननी जगदेकपित्रे नमः शिवाय च नमः शिवाय। ಇವತ್ತು ಶಿವರಾತ್ರಿ, ನಿಮ್ಮೆಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು. ಜಗಜ್ಜನನಿ ಜಗದೇಕ ಪಿತ್ರೆ, ಈ ಜಗಜ್ಜನನಿ ಆದಂತಹ ಪಾರ್ವತೀ ದೇವಿಗೆ ಮತ್ತು ಜಗದೇಕ ಪಿತ್ರನಾದಂತಹ ಆ ಮಹಾಶಿವನಿಗೆ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ಶಿವರಾತ್ರಿಯ ವಿಚಾರವಾಗಿ ನಾವು ಮಾತನಾಡಬೇಕು ಅಂದರೆ, ಶಿವರಾತ್ರಿಯ ದಿವಸವನ್ನು ಯಾವ ರೀತಿ ನಾವು ಇವತ್ತು ಕೊಂಡಾಡ್ತೀವಿ ಅನ್ನೋ ವಿಚಾರವಾಗಿ ನಾವು ತಿಳ್ಕೊಳ್ಬೇಕು. ಪರಬ್ರಹ್ಮ ಪರಮಾತ್ಮನಾದಂತಹ ಶ್ರೀಮನ್ನಾರಾಯಣನು ತಾನೇ ಬ್ರಹ್ಮ ವಿಷ್ಣು ಮಹೇಶ್ವರನಾಗಿ ಸೃಷ್ಟಿ ಸ್ಥಿತಿ ಲಯಕಾರಕರಾಗಿ ತಾನೇ ಜನ್ಮವನ್ನು ಎತ್ತುತ್ತೀನಿ ಅಂತ ಶ್ರೀಮದ್ ಭಾಗವತದಲ್ಲಿ ಹೇಳ್ಕೊಂಡಿದ್ದಾನೆ. ಆ ಸೃಷ್ಟಿ ಸ್ಥಿತಿ ಲಯಕಾರಕನಾಗಿ ಸೃಷ್ಟಿಯ ರೂಪದಲ್ಲಿ ಬ್ರಹ್ಮನು, ಸ್ಥಿತಿಯನ್ನು ಕಾಪಾಡುವನಾಗಿ ವಿಷ್ಣು, ಮತ್ತು ಲಯಕಾರಕನಾಗಿ ನಮ್ಮ ಶಿವನು ಕೂಡ ಜನ್ಮವನ್ನು ಎತ್ತುತ್ತಾರೆ ಅಂತ ಹೇಳಿ, ಪರಮಾತ್ಮನ ನಾಭಿಕಮಲದಿಂದ ಬ್ರಹ್ಮ ಉತ್ಪತ್ತಿಯಾದರೆ ಬ್ರಹ್ಮನ ಮನಸ್ಸಿನಿಂದ ಶಿವ ಹುಟ್ಟುತ್ತಾನಂತೆ. ಇವರು ಸೃಷ್ಟಿ ಸ್ಥಿತಿಯನ್ನು ಲಯವನ್ನು ನೋಡ್ಕೋತಾ ಇರ್ತಾರೆ. ಇನ್ನು ದೇವದಾನವರ ವಿಚಾರ ಬರ್ತದೆ. ಕಶ್ಯಪ ಮತ್ತು ಅದಿತಿಯರ ಗರ್ಭದಲ್ಲಿ ದೇವತೆಗಳು, ಮತ್ತು ಕಶ್ಯಪ ಮತ್ತು ದಿತಿಯರ ಗರ್ಭದಲ್ಲಿ ರಾಕ್ಷಸರು ವಂಶಗಳು ಹೀಗೆ ಬೆಳೀತಾ ಇರುತ್ತೆ. ಈ ರಾಕ್ಷಸರ ವಂಶಕ್ಕೆ ಶುಕ್ರಾಚಾರ್ಯ ಗುರು ಮತ್ತು ದೇವತೆಗಳ ವಂಶಕ್ಕೆ ಬೃಹಸ್ಪತಿಗಳು ಗುರು. ಇವರಿಗೆಲ್ಲ ಸತ್ತು ಹೋದವರನ್ನ ಬದುಕಿಸತಕ್ಕಂಥ ಶಕ್ತಿ ಕೂಡ ಇತ್ತು. ಅಂಥದ್ರಲ್ಲಿ ಒಂದು ಕಾಲದಲ್ಲಿ ಬಲಿಚಕ್ರವರ್ತಿ ಅವನು ಇಂದ್ರ ಪದವಿಯನ್ನು ತೆಗೆದುಕೊಂಡು ಬಿಟ್ಟಿರ್ತಾನೆ. ದೇವತೆಗಳೆಲ್ಲ ಹೋಗಿ ಬೇಡ್ತಾರಂತೆ. ಭಗವಂತನ ನಾರಾಯಣನ ಕೇಳಿಕೊಂಡಾಗ ಅಸುರರ ಕೈ ಮೇಲಾಗಿದೆ, ದೇವತೆಗಳ ಕೈ ಕೆಳಗಾಗಿದೆ, ಈ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದಾಗ ಸಮುದ್ರ ಮಂಥನವನ್ನು ಮಾಡಿ, ಸಮುದ್ರವನ್ನು ಮಥನ ಮಾಡಬೇಕಾದ್ರೆ ಮಂದರ ಪರ್ವತವನ್ನು ಕಡಗೋಲಾಗಿಟ್ಕೊಂಡು ವಾಸುಕಿಯನ್ನು ಹಗ್ಗವಾಗಿಟ್ಕೊಂಡು ಒಂದು ಕಡೆಯಲ್ಲಿ ದಾನವರು ಒಂದು ಕಡೆಯಲ್ಲಿ ದೇವತೆಗಳು ಸೇರಿ ಅದನ್ನು ಕಡೀರಿ ಎಂದಾಗ ಕಷ್ಟಪಟ್ಟು ಗರುಡನ ಸಹಾಯದಿಂದ ಆ ಮಂದರ ಪರ್ವತವನ್ನು ತಗೊಂಡು ಬಂದು ಸಮುದ್ರದಲ್ಲಿಡ್ತಾರೆ. ಆದರೆ ಅದು ತಿರುಗೋದಿಲ್ವಂತೆ. ಪರಮಾತ್ಮ ಸ್ವಯಂ ತಾನೇ ಕೂರ್ಮಾವತಾರನಾಗಿ ಆ ಕಡಗೋಲಿನ ಕೆಳಭಾಗದಲ್ಲಿ, ಮಂದರ ಪರ್ವತದ ಕೆಳಭಾಗದಲ್ಲಿ ಬರ್ತಾನಂತೆ. ಆವಾಗ ಈ ಪರ್ವತವನ್ನು ಎರಡೂ ಕಡೆಯಿಂದ ದೇವತೆಗಳು ಮತ್ತು ದಾನವರು ಅವರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ. ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಆದರೆ ಅಂಡರ್ಸ್ಟ್ಯಾಂಡಿಂಗಿಗೆ ಬಂದು ಅವರು ಅದನ್ನು ಸಮುದ್ರವನ್ನು ಮಥನವನ್ನು ಮಾಡಬೇಕಾದ್ರೆ ಮೊದಲೇ ಬಂದದ್ದು, ಶುರುವಿನಲ್ಲೇ ಬಂದದ್ದು ಹಾಲಾಹಲ ವಿಷ, ಭಯಂಕರವಾದ ವಿಷ. ನೋಡಿ, ಸಾಮಾನ್ಯವಾಗಿ ಇದು ಮನುಷ್ಯನಿಗೂ ಅನ್ವಯಿಸ್ತದೆ. ಎಂಬತಕ್ಕಂತಹ ಈ ಸಮುದ್ರವನ್ನು ಮನಸ್ಸಿನಿಂದ ಹೃದಯ ಸಮುದ್ರವನ್ನು ಕಡೆದರೆ
ಬರೋದೆಲ್ಲ ನೆಗೆಟಿವ್ ಥಾಟ್ಸೇ ಫಸ್ಟು. ವಾಟ್ ಕಮ್ಸ್ ಟು ಹ್ಯೂಮನ್ ಬೀಯಿಂಗ್ ವಿದೌಟ್ ಎಫರ್ಟ್, ಅದು ಶುರುವಿನಲ್ಲಿ ಬರೋದು ನೆಗೆಟಿವ್ ಥಾಟ್ಸೇ. ಅದು ಹೋದ ಮೇಲೆ ಉಚ್ಚೈಶ್ರವಸ್ಸು, ಕಾಮಧೇನು, ಈ ಥರ ಎಲ್ಲ ಒಳ್ಳೆಯದು, ಲಕ್ಷ್ಮಿ ಎಲ್ಲ ಬರ್ತದೆ. ಹಾಗಾಗಿ ಫಸ್ಟ್ ಮೊದಲು ಬಂದದ್ದೇ ವಿಷ. ಆ ವಿಷವನ್ನು ಎಲ್ಲರೂ ದೇವತೆಗಳು ಮತ್ತು ಅಸುರರು ಎಲ್ಲರೂ ಪ್ರಾರ್ಥನೆ ಮಾಡಲಾಗಿ ಭಗವಂತ ವಿಷ್ಣುವು ಕೇಳ್ತಾನೆ, ಶಿವ ನೀನು ಈ ಹಾಲಾಹಲವನ್ನು ನೀನು ಹೀರ್ಕೊಂಡು ಬಿಡು, ಇಲ್ಲದೇ ಇದ್ದರೆ ಇಡೀ ಪ್ರಪಂಚವೇ ಭಸ್ಮವಾಗುತ್ತೆ, ಅಂಥ ಉರಿ 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 ಉರಿ. ಆಗ ಶಿವ ಈ ಪ್ರಪಂಚಕ್ಕೋಸ್ಕರ ಅವನು ಲಯಕಾರಕನಾದರೂ ಕೂಡ ಪ್ರಪಂಚದ ಸ್ಥಿತಿ ಒಳ್ಳೆಯದಕ್ಕೋಸ್ಕರ ತಾನು ಆ ವಿಷವನ್ನು ತಾನು ಕಂಠದಲ್ಲಿ ಇಟ್ಕೊಳ್ತಾನೆ. ಅದಕ್ಕೆ ಅವನಿಗೆ ನೀಲಕಂಠ ಅಂತಾರೆ. ಪಾರ್ವತಿ ಎಲ್ಲಿ ಅದನ್ನು ನುಂಗಿಬಿಟ್ಟು ತನಗೆ ಕಷ್ಟವಾಗುತ್ತೋ ಅಂತ ಬಂದು ಕುತ್ತಿಗೆಯನ್ನು ಹಿಡಿತಾಳಂತೆ, ಅದು ಕುತ್ತಿಗೆಯಲ್ಲೇ ಉಳಿದು ಹೋಗುತ್ತೆ. ಹಾಗಾಗಿ ಅವನು ನೀಲಕಂಠ ಅಂತ ಹೇಳಿ, ನಂಜನ್ನು ಅಂದರೆ ವಿಷವನ್ನು ಉಂಡವನಾದ್ದರಿಂದ ಅವನಿಗೆ ನಂಜುಂಡ ಅಂತಲೂ ಕೂಡ ಕರೀತಾರೆ. ಈ ವಿಷವನ್ನು ಕುಡಿದ ಸಮಯದಲ್ಲಿ ಸ್ವಲ್ಪ ಸುಸ್ತಾಗಿ ಆ ಮುಕ್ಕಣ್ಣ, ಮೂರು ಕಣ್ಣಿರತಕ್ಕಂತಹ ಶಿವ ತನ್ನ ಎರಡು ಕಣ್ಣುಗಳನ್ನು ಮಧ್ಯದಲ್ಲಿ, ಎರಡು ಹುಬ್ಬುಗಳ ಮಧ್ಯದಲ್ಲಿರ್ತಕ್ಕಂತಹ ನೇತ್ರವನ್ನು ಬಿಟ್ಟುಕೊಂಡು ಅದನ್ನು ಅವನು ಬಿಟ್ಟರೆ ಅದು ಕಥೆನೇ ಬೇರೆ. ಹಾಗಾಗಿ ಈ ಎರಡು ಕಣ್ಣನ್ನು ಸ್ವಲ್ಪ ಮುಚ್ಚುತ್ತಾನಂತೆ. ಅವನು ಮುಚ್ಚಿದಾಗ ಆ ಕಣ್ಣನ್ನು ಬಿಡುವವರೆಗೂ ಧ್ಯಾನ ಮಾಡ್ತಾ ಕಾಲ ಕಳೆದಂತಹ ಸಮಯ ಈ ಶಿವರಾತ್ರಿ. ದೇವತೆಗಳು, ದಾನವರು ಪ್ರತಿಯೊಬ್ಬರೂ ಧ್ಯಾನ ಮಾಡಿ ಅವನು ಆ ಬೆಳಗರಿಯೋವರೆಗೆ, ಅವನು ಕಣ್ಣು ಮುಚ್ಚಿದ್ನಲ್ಲ, ಕಣ್ಣು ತೆರೆಯೋವರೆಗೂ ಧ್ಯಾನ ಮಾಡ್ತಾ ಕಾಲ ಕಳೆದಂತಹ ಸಮಯ ಇದು ಈ ಶಿವರಾತ್ರಿಯ ಕಾಲ ಅಂತ ಹೇಳ್ತಾರೆ. ಇನ್ನು ಮುಂದಕ್ಕೆ ಉಚ್ಚೈಶ್ರವಸ್ಸು ಬಂತು, ಕಾಮಧೇನು ಬಂತು, ಅದೆಲ್ಲ ಬಿಡಿ, ಅದು ಇದರದ್ದು ಸಮುದ್ರ ಮಂಥನದ ಮುಂದಿನ ಅಮೃತ ಬರ್ತದೆ. ಅಮೃತವನ್ನು ಮೋಹಿನಿ ತಾನೇ ತಂದು ರಾಕ್ಷಸರಿಗೆ ವಂಚನೆಯನ್ನು ಮಾಡಿ ಅದನ್ನು ದೇವತೆಗಳಿಗೆ ಕುಡಿಸ್ತಾರೆ. ಇನ್ನು ದೇವತೆಗಳ ಕೈ ಮೇಲಾಗತ್ತೆ, ಬಲಿಚಕ್ರವರ್ತಿ ಬಿದ್ದು ಹೋಗ್ತಾನೆ. ಇದು ನಿಜವಾದ ವಿಷ. ವಾಮನ ಹುಟ್ಟುತ್ತಾನೆ, ವಾಮನ ಅವನನ್ನು ಕೆಳಕ್ಕೆ ತುಳಿತಾನೆ ಅಂತ ಹೇಳಿ. ಹೀಗೆ ಮಹಾಶಿವರಾತ್ರಿಯ ದಿವಸ ನಾವು ಭಗವಂತನನ್ನು ಧ್ಯಾನ ಮಾಡೋದು ಅಂತ ಹೇಳಿ, ಇವನು ಹುಟ್ಟಿದ ಸಮಯ ಸಾಮಾನ್ಯವಾಗಿ ಈ ಸಮಯ ಸಾಯಂಕಾಲವಾದದ್ದು ಅಂತ ಹೇಳಿ ಇದು ಒಂದು ಕಥೆ. ಆದರೆ ಪರ್ವತಕುಮಾರನ ಮಗಳು ಪಾರ್ವತಿಯನ್ನು ಶಿವ ಮದುವೆಯಾದದ್ದು ಈ ಸಂಜೆಯ ಹೊತ್ತಾದ್ದರಿಂದ ಇದನ್ನು ಪಾರ್ವತಿ ಕಲ್ಯಾಣ ಅಂತ ಹೇಳಿ ಕೂಡ ಎಷ್ಟೋ ದೇವಸ್ಥಾನಗಳಲ್ಲಿ ಇವತ್ತಿಗೂ ಪಾರ್ವತಿ ಕಲ್ಯಾಣವನ್ನು ನಡೆಸ್ತಕ್ಕಂತಹ ಪದ್ಧತಿ ಇದೆ, ಅದನ್ನು ನಡೆಸ್ತಾರೆ. ಈ ದಿವಸ ಅದೇ ದಿವಸ ಅಂತನೂ. ಮತ್ತು ಲಿಂಗ ಮೊದಲನೇ ಸತಿ ಹುಟ್ಟಿದ್ದು ಲಿಂಗರೂಪದಲ್ಲಿ ಭಗವಂತ ಶಿವಪುರಾಣದ ಪ್ರಕಾರ ಬ್ರಹ್ಮನಿಗೂ ಮತ್ತು ವಿಷ್ಣುವಿಗೂ ಬಂದಂತಹ ಜಿಜ್ಞಾಸೆಯಲ್ಲಿ ಯಾರು ಶ್ರೇಷ್ಠರು ಅನ್ನುವ ವಿಚಾರ ಬಂದಾಗ ತಾನು ನಿರ್ವಿಕಾರನಾಗಿ ದೊಡ್ಡ ಜ್ವಾಲೆಯಾಗಿ ಮಧ್ಯದಲ್ಲಿ, ಇಬ್ಬರ ಮಧ್ಯದಲ್ಲಿ ಬಂದು ಇದರ ಆದಿ ಅಂತ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಪ್ರಯತ್ನ ಪಟ್ಟಾಗ ವರಾಹ ರೂಪದಲ್ಲಿ ವಿಷ್ಣುವು ಮತ್ತು ಹಂಸನ ರೂಪದಲ್ಲಿ ಅವನು ಪಾತಾಳಕ್ಕೆ, ಮತ್ತು ಹಂಸ ರೂಪದಲ್ಲಿ ಮೇಲಕ್ಕೆ ಹೋದಂತಹ ಬ್ರಹ್ಮ ಅವರು ಆದಿ ಅಂತ್ಯವನ್ನು ಹಿಡಿಯೋದಕ್ಕೆ ಆಗದೇ ಇದ್ದಿದ್ದರಿಂದ ಅವತ್ತು ಅವನು ನಿರಾಕಾರ ರೂಪನಾಗಿ ಕಾಣಿಸಿಕೊಂಡಂತಹ ಭಗವಂತ ಲಿಂಗರೂಪವಾಗಿ ಕಾಣಿಸಿದ್ದು ಮತ್ತು 12 ಆ 12 ಲಿಂಗಗಳು ಉದ್ಭವವಾದ ದಿವಸ ಇದೆ ಅಂತ ಹೇಳಿ ಶಿವರಾತ್ರಿಯ ದಿನವನ್ನು ಆಚರಿಸುವ ಪದ್ಧತಿ ಇದೆ. ಈ ಶಿವರಾತ್ರಿಯ ದಿನವನ್ನು ಆಚರಿಸುವುದು ವಿಶೇಷವಾಗಿ ನೋಡಿ, ಈ ಮಾಘ ಮಾಸವೇ ವಿಶೇಷ. ಮಾಘ ಮಾಸದಲ್ಲಿ ಗಂಗಾ ಸ್ನಾನ, ಶಿವನ ಧ್ಯಾನ ಬಹಳ ವಿಶೇಷವಾದದ್ದು ಅಂತ ಹೇಳಿ ಸಾಮಾನ್ಯವಾಗಿ ಕಾವೇರಿ ನದಿಗಳಲ್ಲಿ ಎಲ್ಲದರಲ್ಲಿಯೂ ಹೋಗಿ ಸ್ನಾನಗಳನ್ನು ಮಾಡಿ 30 ದಿವಸಗಳನ್ನು ಕಾಲ ಕಳೆಯುವಂಥವರಿದ್ದಾರೆ. ನಮ್ಮಲ್ಲಿ ಮಾಘ ಪುರಾಣ ಅಂತ ಕೂಡ ಇದೆ, ಅದನ್ನು ಕೂಡ ಓದುವವರಿದ್ದಾರೆ. ಇನ್ನು ಆ ಶಿವ ಎಂಥವನು ಅಂದರೆ ಭೋಲೆನಾಥ್ ಅಂದರೆ ಭೋಲೆನಾಥೆ. ಅವನು ರಾಕ್ಷಸರಿಗೂ ದೇವರು. ನೋಡಿ, ದೇವತೆಗಳು ದಾನವರು ಇಬ್ಬರೂ ಪ್ರಾರ್ಥಿಸತಕ್ಕಂತಹ ಒಬ್ಬ ದೇವರು ಅಂದರೆ ಅವನು ಶಿವ. ಅವನು ಬಹಳ ಸುಲಭವಾಗಿ ವರವನ್ನು ಕೊಡ್ತಕ್ಕಂಥವನು. ಹಾಗಾಗಿ ಸುಮಾರು ಜಾಗಗಳಲ್ಲಿ ಅವನು ಕೊಟ್ಟ ವರಗಳು ತೊಂದರೆಯಾಗಿ ಪರಿಣಾಮವಾಗಿ ವಿಷ್ಣು ಅವತಾರ ಎತ್ತಿ ಅದನ್ನು ಸಂಹಾರ ಮಾಡಿದಂತಹ ವಿಚಾರಗಳು ಕೂಡ ಇದ್ದಾವೆ. ಇನ್ನು ಈ ಭೋಲೆನಾಥ್ ರಾವಣನಿಗೂ ಕೂಡ ಎಲ್ಲ ವರವನ್ನು ಕೊಟ್ಟ. ಕಡೆಗೆ ಅವನು ಕೈಲಾಸ ಪರ್ವತವನ್ನೇ ಎತ್ತಕ್ಕೆ ಹೋದನಂತೆ. ಅಂತಹವನಿಗೆ ಒಂದು ಹೆಬ್ಬೆಟ್ಟನ್ನು ಒತ್ತಿ
ಅವನ 2 ಕೈ ಸಿಕ್ಕಾಕೊಳ್ಳಂಗೆ ಮಾಡಿ ನಾರದರ ಪ್ರಾರ್ಥನೆಯ ಮೇಲೆ ಕೈಯನ್ನು ಬಿಟ್ಟರು ಅಂತ ಹೇಳಿ ಕಥೆ ಇದೆ. ಹೀಗೆ ವಿಧ ವಿಧವಾದ ಮತ್ತು ಭಗೀರಥನದು ಪ್ರಯತ್ನ. ಭಗೀರಥ ಗಂಗೆಯನ್ನು ಭೂಮಿಗೆ ತರೋದಕ್ಕೂ ಕೂಡ ಪ್ರಯತ್ನ ಪಟ್ಟಾಗ ಭಗೀರಥ ಅನ್ನತಕ್ಕಂಥವನು ಸಗರ ಮಹಾರಾಜನ ಇದ್ದಾನಲ್ಲ, ಸಗರನಿಗೆ ಅವನು 99 ಅಶ್ವಮೇಧ ಯಜ್ಞವನ್ನು ಮಾಡ್ತೀನಿ ಅಂತ ಹೊರಡ್ತಾನೆ ಸಗರ. ಆ 100 ಅಶ್ವಮೇಧ ಯಜ್ಞವನ್ನು ಮಾಡೋಕ್ಕೆ ಮೊದಲು 99 ಅಶ್ವಮೇಧ ಯಜ್ಞವನ್ನು ಮುಗಿಸಿಬಿಡ್ತಾನೆ. ಇನ್ನು 1 ಅಶ್ವಮೇಧ ಯಜ್ಞ ಇರ್ತದೆ. ಅಶ್ವಮೇಧ ಯಜ್ಞವನ್ನು ಮಾಡಬೇಕು ಅಂದಾಗ ಆ ಕುದುರೆಯನ್ನು ತಗೊಂಡು ಹೋಗಿ ಇಂದ್ರ ತನ್ನ ಹೊಟ್ಟೆ ಕಿಚ್ಚಿಗೆ ಪಾತಾಳ ಲೋಕದಲ್ಲಿ ಕಪಿಲ ಮಹರ್ಷಿ ಧ್ಯಾನ ಮಾಡ್ತಾ ಇರತಂತಹ ಜಾಗದಲ್ಲಿ ತೊಗೊಂಡೋಗಿ ಕಟ್ಟಿಬಿಡ್ತಾನೆ. ಇವರು 60,000 ಮಕ್ಕಳು ಹುಡುಕೊಂಡು ಹೋದವರು ವಾಪಸ್ ಬರಲಿಲ್ವಲ್ಲ ಅಂತ ನೋಡ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದರೆ ಅವನೇನು ಮಾಡ್ತಾನೆ, ಕಪಿಲ ಮಹರ್ಷಿಯನ್ನು ನೀನೇ ಕದ್ದು ಕಟ್ಟಿದ್ದೀಯಾ ಅಂತ ಹೇಳಿ ಅವನಿಗೆ ಹೇಳೋ ಹೊತ್ತಿಗೆ ಅವರ ಶಾಪದಿಂದ 60,000 ಮಕ್ಕಳು ಕೂಡ ಸಗರನ ಮಕ್ಕಳು ಅವರು ಅಲ್ಲಿ ಬೂದಿಯಾಗಿ ಬಿಡ್ತಾರೆ. ಅದನ್ನು ಹುಡುಕೊಂಡು ಅಂಶುಮಂತ ಅಂತ ಹೇಳಿ ಅವ್ರ ಚಿಕ್ಕಪ್ಪನ ಮಾತಿನ ಮೇಲೆ ಬಂದು ಹುಡುಕ್ತಾನೆ. ಹುಡುಕಿದರೆ ಇಲ್ಲಿ ಕಪಿಲ ಮಹರ್ಷಿ ಸಿಗ್ತಾರೆ. ಅವರಲ್ಲಿ ಪ್ರಾರ್ಥನೆ, ಈ ಬೂದಿ ಏನು ಅಂತ ಕೇಳಿ ಪ್ರಾರ್ಥನೆಯನ್ನು ಮಾಡಿದಾಗ ಅವರಿಗೆ ಈ ರೀತಿ ಆಯ್ತಪ್ಪ, ನನ್ನ ಮೇಲೆ ಅನುಮಾನ ಪಟ್ಟರು ಅಂತ ಹೇಳೋ ಹೊತ್ತಿಗೆ ಅವರು ಅಂಶುಮಂತ ಹೋಗಿ ವಿಚಾರವನ್ನು ತಿಳಿಸಿದಾಗ ಭಗೀರಥ ಅವರಿಗೆಲ್ಲರಿಗೂ ಮೋಕ್ಷ ಸಿಕ್ಕಬೇಕು ಅನ್ನುವ ದೃಷ್ಟಿನಲ್ಲಿ ಭಗವಂತನನ್ನು ಧ್ಯಾನ ಮಾಡಿ ಗಂಗೆಯನ್ನು ಒಲಿಸಿಕೊಂಡು ಅವರ ಆದೇಶದ ಮೇಲೆ ಗಂಗೆಯನ್ನು ನೀನು ಭೂಮಿಗೆ ತಗೊಂಡು ಬಂದರೆ ಆ ಗಂಗಾ ನೀರಿನಿಂದ ಇವರೆಲ್ಲರೂ ಪವಿತ್ರರಾಗ್ತಾರೆ ಅಂತ ಹೇಳಿದಾಗ ಗಂಗೆಯನ್ನು ಪ್ರಾರ್ಥಿಸ್ತಾನೆ. ಗಂಗೆಯನ್ನು ಒಪ್ಕೊಂಡ್ಬಿಡ್ತಾಳೆ. ಆದರೆ ಗಂಗೆ ಒಪ್ಕೊಂಡ್ರೆ ಗಂಗೆ ಹೇಳ್ತಾಳಂತೆ, ಅವಳು ಮಹಾಂಕಾರಿ, ನನ್ನ ಭಾರವನ್ನು ತಡೆಯೋರು ಯಾರು, ನಾನು ಅಲ್ಲಿಂದ ಬಿದ್ದರೆ ಅದನ್ನು ತಡೆಯೋರು ಯಾರು ಅಂತ ಕೇಳಿದಾಗ ನೀನು ಶಿವನನ್ನು ಪ್ರಾರ್ಥನೆ ಮಾಡಿದರೆ ಸಾಧ್ಯ ಅಂತ ಹೇಳಿ ಶಿವನನ್ನು ಮತ್ತೆ ಪ್ರಾರ್ಥನೆ ಮಾಡಿ 100 ವರ್ಷಗಳ ಕಾಲ ಜಪ ಮಾಡ್ತಾನೆ. ಶಿವ ತಾನು ಒಪ್ಪಿಕೊಂಡು ಗಂಗೆ ಮೇಲಿಂದ ಬಿದ್ದಾಗ ಅವನ ಜಟೆಯಲ್ಲಿ ಅವನನ್ನು ಬಂಧಿಸಿ ಅಲ್ಲಿಂದ ಅವನನ್ನು ಬಿಡ್ತಾನೆ. ಹಾಗಾಗಿ ಭಗೀರಥನ ಆ ಗಂಗೆಯನ್ನು ಭೂಮಿಗೆ ತಂದ ದಿವಸವೂ ಕೂಡ ಇದೆ ಅಂತ ಹೇಳಿ ಈ ಎಲ್ಲ ಕಾರಣಗಳಿಂದ ಮಹಾಶಿವರಾತ್ರಿಯನ್ನು ನಾವು ಇಂದಿನ ದಿವಸ ನಡೆಸ್ತೀವಿ. ಸಾಮಾನ್ಯವಾಗಿ ಈ ಶಿವರಾತ್ರಿಯ ಪದ್ಧತಿ ಎಂದರೆ ಉಪವಾಸ ಜಾಗರಣೆ, ಯಾವಾಗ ಶುರುವಾಗಬೇಕು ಯಾವಾಗ ಮುಗಿಬೇಕು. ಇದು ಸಾಮಾನ್ಯವಾಗಿ ಆ ಮುಂದಿನ ದಿವಸ ಬೆಳಿಗ್ಗೆ ಅಷ್ಟೊತ್ತಿಗೆ ಅಂದರೆ ಸೂರ್ಯೋದಯಕ್ಕೆ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಸ್ನಾನ ಮಾಡಿ ಅಲ್ಲಿಂದ ಪೂಜೆ ಪುನಸ್ಕಾರಗಳು ಶುರುವಾಗಬೇಕು ಮತ್ತು ಅಂದಿನ ರಾತ್ರಿ ಪೂರ್ತಿ ಕಳೆದು ಮಾರನೇ ದಿವಸ ಸೂರ್ಯೋದಯದವರೆಗೆ ಈ ಉಪವಾಸ ಜಾಗರಣೆಗಳನ್ನು ಮಾಡಬೇಕು ಅಂತ ಹೇಳೋದಿದೆ. ಇನ್ನು ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಉಪವಾಸ ಮತ್ತು ಜಾಗರಣೆ ಅಂದರೆ ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನುವ ಪ್ರಶ್ನೆ ಖಂಡಿತ ಸಾಧ್ಯವಿದೆ. ಇದರಿಂದ ವೈಜ್ಞಾನಿಕವಾಗಿ ಉಪಯೋಗ ಕೂಡ ಇದೆ ಅಂತ ತಿಳಿದು ಬಂದಿದೆ. ನಿಮ್ಮಲ್ಲಿ ಸುಮಾರು ಜನಗಳಿಗೆ ತಿಳಿಯದೇ ಇರಬಹುದು, ಈಗ ವೈಜ್ಞಾನಿಕವಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಒಂದು ಹೊತ್ತು ಊಟ ಮಾಡಿದರೆ ಒಂದು ಹೊತ್ತು ಹಸ್ಕೊಂಡಿರೋದು ಅಂತ. ಹಾಗೆ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ಇರೋರಿಗೆ, ತೂಕ ಜಾಸ್ತಿ ಇರೋರಿಗೆ ತೂಕ ಇಳಿಯೋದು ಇದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದರ ವಿಚಾರವಾಗಿ ಮುಂದೆ ನೋಡೋಣ. ವಾಸ್ತವವಾಗಿ ಆರೋಗ್ಯಕ್ಕೆ ಒಳ್ಳೆಯದು. ಶರೀರದಲ್ಲಿ ಬೇಕಿಲ್ಲದೆ ಇರತಕ್ಕಂತಹ ಕಲ್ಮಶಗಳು ಸೇರಿಕೊಂಡಿರುತ್ತೆ. ಒಂದು ದಿವಸ ಉಪವಾಸ ಇರೋದರಿಂದ ಆ ಕಲ್ಮಶಗಳೆಲ್ಲ ಡಿಟಾಕ್ಸಿಂಗ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಅದು ಸಂಪೂರ್ಣವಾಗಿ ಚರ್ಮದ ಮೂಲಕ ಮತ್ತು ನಮ್ಮ ಉಳಿದ ದ್ವಾರಗಳ ಮೂಲಕ ಹೊರಗೆ ಹೋಗ್ತದೆ. ಹಾಗಾಗಿ ಎರಡನೆಯದು ನಿದ್ರೆಗೆಡುವುದರಿಂದ ಕಣ್ಣಿನ ಶಕ್ತಿ ಕೂಡ, ಒಂದು ದಿವಸ ನಿದ್ರೆ ಮಾಡದೆ ಜಾಗರಣೆ ಮಾಡೋದರಿಂದ ಕಣ್ಣಿನ ಶಕ್ತಿ ಕೂಡ ಹೆಚ್ಚುತ್ತದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನೀವು ತುಂಬ ಟಯರ್ಡ್ ಆದರೆ, ತುಂಬ ಹೊತ್ತು ಎಚ್ಚರವಾಗಿದ್ದರೆ ಕಣ್ಣಲ್ಲಿ ನೀರು ಸುರಿತದೆ. ಆ ನೀರು ಸುರಿದ್ರೆ ಏನಾಗುತ್ತೆ, ಒಳಗಿರತಕ್ಕಂಥ ಕಶ್ಮಲಗಳನ್ನೆಲ್ಲ ಎಳ್ಕೊಂಡು ಬರ್ತದೆ. ಇದು ಒಂದು ಕಾರಣವೇ ಹೌದು. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಭಗವದ್ಧ್ಯಾನದ ಸಮಯದಲ್ಲಿ ಮುಖ್ಯವಾಗಿ ನಾವು ಹೊಟ್ಟೆ ತುಂಬಿ ಇರಬಾರ್ದು ಅನ್ನೋದೇ ಅದರಲ್ಲಿರ್ತಕ್ಕಂಥ ಸಾರಾಂಶ. ತುಂಬಿದ ಹೊಟ್ಟೆ ಅವನು ಸಾಮಾನ್ಯವಾಗಿ ಆಲಸ್ಯ ಮತ್ತು ನಿದ್ರೆ ಬರ್ತದೆ. ಹಾಗಾಗಿ ಅವನು ನಿದ್ರೆ ಮಾಡ್ತಾನೆ, ಅವನು ಭಗವದ್ಧ್ಯಾನವನ್ನು ಮಾಡೋದಕ್ಕೆ ಕಷ್ಟವಾಗುತ್ತೆ ಅಂತ ಹೇಳಿ ಈ ಉಪವಾಸ ಜಾಗರಣೆ ಎರಡೂ ಕೂಡ ಭಗವಂತನ ಧ್ಯಾನ ಮಾಡೋದಕ್ಕೆ, ಏಕಾಂತ ಚಿತ್ತನಾಗಿ ಭಗವಂತನನ್ನು, ಆ ಪರಬ್ರಹ್ಮನನ್ನು ಸ್ಪರ್ಶಿಸುವ ಪ್ರಯತ್ನವನ್ನು ಮಾಡೋದಕ್ಕೋಸ್ಕರವಾಗಿಯೇ ಈ ಉಪವಾಸ ಜಾಗರಣೆಯನ್ನು ಇಟ್ಟಿದ್ದಾರೆ. ದೈಹಿಕವಾಗಿಯೂ ಮಾನಸಿಕವಾಗಿಯೂ ಇದು ಒಳ್ಳೆಯದೇ ಹೌದು.
ಮತ್ತು ಉಪವಾಸ ಅಂದರೆ ಉಪವಸತಿ ಇತಿ ಉಪವಾಸ ಅಂದರೆ ಪರಮಾತ್ಮನ ಪಕ್ಕದಲ್ಲಿಯೇ ಇರುವುದು ಅಂತ. ಪರಮಾತ್ಮನ ಪಕ್ಕದಲ್ಲಿ ಇರೋದು ಅಂದರೆ ಏನು? ಮಾನಸಿಕವಾಗಿ ಇರಬೇಕು ಅಂದರೆ ಪೀಸ್ಫುಲ್ ಅಟ್ಮಾಸ್ಫಿಯರ್ ಇರಬೇಕು. ಬೇರೆ ಆಲೋಚನೆಗಳು ಬರಬಾರ್ದು. ಬೇರೆ ಆಲೋಚನೆಗಳು ನಮಗೆ ಬರಬಾರ್ದು ಅಂತಂದರೆ ಪ್ರಶಾಂತವಾದ ವಾತಾವರಣ ಇರಬೇಕು. ಹಾಗಿರಬೇಕು ಅಂದರೆ ಹೊಟ್ಟೆ ತುಂಬಿರೋದಾಗಲಿ, ಆದ್ದರಿಂದ ತೀರ ಹಸ್ಕೊಂಡು ಇನ್ನೇನು ನನಗೆ ಭಗವಂತ ಅಂತ ಹೇಳೋಕ್ಕಾಗೋದಿಲ್ಲ ಅನ್ನೋವಂಥ ಪರಿಸ್ಥಿತಿನಲ್ಲಿ ಜಲಪಾನೀಯ ಈ ಥರದ್ದನ್ನು ಮಾಡೋದು ಏನು ತಪ್ಪಿಲ್ಲ. ನಿಟ್ಟುಪವಾಸವನ್ನೇ ಮಾಡಬೇಕು ಅಂತ ಇಲ್ಲ. ಶರೀರ ಸ್ಥಿತಿ ಕಂಫರ್ಟಬಲ್ ಆಗಿರಬೇಕು ಮತ್ತು ನಮಗೆ ಭಗವದ್ ಧ್ಯಾನ ಮಾಡೋದಕ್ಕೆ ಅನುವನ್ನು ಮಾಡಿಕೊಡುವಂತಹ ಪರಿಸ್ಥಿತಿ ಇರಬೇಕು. ಮಾನಸಿಕವಾಗಿಯೂ ಅಷ್ಟೇ ನಾವು ಭಗವಂತನ ಧ್ಯಾನದಲ್ಲಿಯೇ ಇರಬೇಕು. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಜನಾರ್ದನ ಸಿದ್ಧಸಿದ್ಧಿ ಸಮೋಭೂತ್ವ ಸಮತ್ವಂ ಯೋಗ ಮುಚ್ಚತೆ ಅಂತ. ಏನೇ ಕೆಲಸ ಮಾಡಬೇಕಾದರೂ ಯೋಗಸ್ಥನಾಗಿ, ಅಂದರೆ ಯೋಗಸ್ಥಃ ಕುರು ಕರ್ಮಾಣಿ, ಈಕ್ವಾನಿಮಿಟಿ ಈಸ್ ಯೋಗ ಅಂತಾನೆ. ಈಕ್ವಾನಿಮಿಟಿ ಅಂದರೆ ಶರೀರ ಮತ್ತು ಮಾನಸಿಕ ಎರಡನ್ನೂ ಕೂಡ ಒಂದು ಜಾಗದಲ್ಲಿ ಹಿಡಿದು ನಿಲ್ಲಿಸ್ತಕ್ಕಂತಹ ಒಂದು ಶಕ್ತಿ ಇದೆಯಲ್ಲ, ದಟ್ ಈಸ್ ಈಕ್ವಾನಿಮಿಟಿ. ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಶರೀರ ಮತ್ತು ಮನಸ್ಸಿನ ಸ್ಥಿಮಿತವನ್ನು ಯಾವುದರಲ್ಲಿಯೂ ಕಳ್ಕೊಳ್ಳದೆ ಒಂದು ಹಿತದಲ್ಲಿ ಇಟ್ಟುಕೊಂಡು ಆ ಭಗವಂತನನ್ನು ಧ್ಯಾನ ಮಾಡೋದು ಯೋಗರೂಪನಾಗಿ, ಅದೇ ಭಗವಂತನನ್ನು ಸಾಧನೆ ಮಾಡೋದಕ್ಕೆ ಅನುಕೂಲವಾದಂತಹ ಒಂದು ಅಸ್ತ್ರ ನಮಗೆ. ಇವಾಗ ಈ ನಮ್ಮ ಧ್ಯಾನ ಏನು ಮಾಡ್ತೀವಿ ಅದರಲ್ಲಿ ಕೂಡ ಭಕ್ತರಲ್ಲಿ 4 ವಿಧ ಅಂತ ಹೇಳ್ತಾನೆ. 4 ವಿಧ ಅಂದರೆ ಆರ್ತಃ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಚ ಭರತರ್ಷಭ ಅಂತ ಕೃಷ್ಣನು ಅರ್ಜುನನಿಗೆ ಹೇಳ್ತಾನೆ. ಆರ್ತಃ ಅಂದರೆ ಪರಮಾತ್ಮ ನನ್ನನ್ನೇ ನೋಡ್ಕೊಳಕ್ಕಾಗಲ್ಲಪ್ಪ, ನನಗೆ ಸಹಾಯ ಮಾಡು ಅಂತ ಕೇಳ್ತಕ್ಕಂಥವನು. ಅರ್ಥಃ ಜಿಜ್ಞಾಸು ಅಂದರೆ ಮೋಕ್ಷ ಕೊಡು ಅಂತ ಕೇಳ್ತಕ್ಕಂಥವನು. ಅರ್ಥಾರ್ಥಿ ಅಂತ ಅಂದರೆ ಒಂದನ್ನು ಕೊಟ್ಟರೆ ಇನ್ನೊಂದು ಕೊಡು ಅಂತ ಕೇಳೋ ಅಂಥವನು. ಜ್ಞಾನಿಯಾಗಬೇಕಾದ್ರೆ ಯೋಗಸ್ಥನಾಗಿರಬೇಕು ಅಂತ ಹೇಳಿ. ನಾವು ಮಾಡತಕ್ಕಂತಹ ಕರ್ಮ ತಿಳುವಳಿಕೆಯಾಗಿರಬಾರ್ದು. ಆ ತಿಳುವಳಿಕೆಯನ್ನು ಕರ್ಮರೂಪದಲ್ಲಿ ನಾವು ತಿರುಗಿಸಬೇಕು. ಯಾರು ತಾನು ತಿಳಿದಿರತಕ್ಕಂತಹ ಆ ತಿಳುವಳಿಕೆಯನ್ನು ಜ್ಞಾನಕ್ಕೆ ಪರಿವರ್ತನೆ ಮಾಡ್ತಾನೆ, ಕಾರ್ಯರೂಪಕ್ಕೆ ತಗೊಂಡು ಬರ್ತಾನೆ, ಅವನು ಜ್ಞಾನಿಯಾಗ್ತಾನೆ. ಜ್ಞಾನಿ ಅನ್ನತಕ್ಕಂಥವನು ಜ್ಞಾನೀತು ಅದ್ವೈಮವೇಮನಂ, ಆ ಭಗವಂತ ಹೇಳಿದ ರೀತಿಯಲ್ಲಿ ನಾವು ಕಾರ್ಯರೂಪಕ್ಕೂ ನಾವು ಆಲೋಚಿಸುವುದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಮನಸ್ಸಿನಿಂದ ಪರಿಶುದ್ಧನಾಗಿ ಆ ಭಗವಂತನ ಧ್ಯಾನವನ್ನು ಮಾಡೋದು, ಅವತ್ತು ಜಾಗರಣೆ ಮಾಡೋದು ತುಂಬ ಒಳ್ಳೆಯದು ಅನ್ನುವ ರೀತಿಯಲ್ಲಿ ಈ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿವಸವೇ ಈ ಎಲ್ಲ ನಡೆದದ್ರಿಂದ ಇವತ್ತೇ ಸಾಮಾನ್ಯವಾಗಿ ಶಿವರಾತ್ರಿಯ ದಿವಸ ಮಹಾನ್ ರಾತ್ರಿ. ಶಿವನಿಗೆ ಒಂದೇ ರಾತ್ರಿ, ಆದರೆ ತಾಯಿಗೆ ಅಮ್ಮನವರಿಗೆ ನವರಾತ್ರಿ. ಹಾಗೆ ನೋಡಿದರೆ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ದಶಿಯ ದಿವಸ ಶಿವರಾತ್ರಿಯೇ ಆದರೂ ಕೂಡ ಇದು ಮಹಾಶಿವರಾತ್ರಿಯಾಗಿ ಇದನ್ನು ಪರಿಗಣಿಸ್ತಾರೆ. ಈ ದಿವಸ ವಿಶೇಷವಾಗಿ ಹಬ್ಬದ ರೀತಿಯಲ್ಲಿ ಆಚರಣೆ, ಹೇಳೋದಕ್ಕೂ ಉಪವಾಸವೇ ಆದರೂ ಕೂಡ ಇದನ್ನು ಹಬ್ಬವೇ ಅನ್ನುವ ರೀತಿಯಲ್ಲಿ ಆಚರಣೆಯನ್ನು ಮಾಡುವ ಪದ್ಧತಿ ಇದೆ. ಇದೇ ದಿವಸ ಭಗವಂತ ಭೂಮಿಯ ಮೇಲೆ ಬಂದು ಶಿವ ಎಲ್ಲರ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಪರಿಹಾರವನ್ನು ಕೊಡ್ತಾನೆ ಅನ್ನುವ ನಂಬಿಕೆ ಕೂಡ ಇದೆ. ಹಾಗಾಗಿ ಈ ದಿವಸ ಖಂಡಿತವಾಗಿ ಶಿವನ ದರ್ಶನವನ್ನು ಮಾಡಿ, ಸಾಧ್ಯವಾದರೆ ಅವನಿಗೆ ನೀರಿನಿಂದನಾಗಲಿ ಹಾಲಿಂದನಾಗಲಿ ಎಲ್ಲ ಅನುಕೂಲ ಇರತಕ್ಕಂಥವರು, ಮನೆಯಲ್ಲಿ ಲಿಂಗ ಇಟ್ಕೊಂಡಿರೋರು ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಲೇಬೇಕು. ಮಾಡುವುದು ತುಂಬ ಒಳ್ಳೆಯದು. ಇದರ ಬಗ್ಗೆ ವೈಜ್ಞಾನಿಕವಾಗಿ ಕೂಡ ತುಂಬ ಎಕ್ಸ್ಪ್ಲನೇಷನ್ ಇದೆ. ಪಾಸಿಟಿವ್ ವೈಬ್ರೇಷನ್ ಬರ್ತದೆ, ಮತ್ತು ಆ ಕಲ್ಲುಗಳ ಮೇಲೆ ಬಿದ್ದಂತಹ ಇದು ಪಂಚಾಮೃತವನ್ನು ಸೇವನೆ ಮಾಡೋದರಿಂದ ಶಾರೀರಿಕವಾಗಿ ಒಳ್ಳೆಯದಾಗ್ತದೆ ಅನ್ನುವ ಮಾತುಗಳು ಕೂಡ, ವೈಜ್ಞಾನಿಕವಾದ ಎಕ್ಸ್ಪ್ಲನೇಷನ್ಸ್ ಕೂಡ ಇದೆ. ಅದೇನೇ ಆಗಲಿ, ನಾವು ನಮ್ಮ ಈ ಸನಾತನ ಸಂಸ್ಕೃತಿಯಲ್ಲಿ ಸಂಪೂರ್ಣವಾಗಿ ಭಗವಂತನನ್ನು ನಂಬೋರಾದ ಮೇಲೆ ಸಂಪೂರ್ಣ ನಂಬಿಕೆಯಲ್ಲಿಯೇ ಮಾಡಬೇಕು. ಎಷ್ಟು ಅಂದರೆ ಆ ಪರಮಾತ್ಮ ಎಂಥ ದಯಾಳು ಅಂದರೆ, ಇದೇ ಶಿವನಿಗೆ ಒಬ್ಬ ಬೇಡ ಏನು ಮಾಡ್ತಾನೆ, ಬೇಟೆಯನ್ನು ಹುಡುಕೊಂಡು ಹೋಗುವಾಗ ಒಂದು ಮರದ ಮೇಲೆ ಕೂತ್ಕೊಂಡಿರ್ತಾನೆ. ಮರದ ಮೇಲೆ ಕೂತ್ಕೊಂಡು ಕಾಯ್ತಾ ಇರ್ತಾನಂತೆ. ರಾತ್ರಿ ನಿದ್ದೆ ಬಂದು ಬಿಡಬಾರ್ದು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಎಲೆಗಳನ್ನು ಕಿತ್ತು ಕೆಳಗೆ ಹಾಕ್ತಿರ್ತಾನಂತೆ. ಇನ್ಸಿಡೆಂಟಲಿ ಅಲ್ಲಿ ಕೆಳಗಡೆನಲ್ಲೂ ಒಂದು ಲಿಂಗ ಇರುತ್ತಂತೆ.
ಅವನು ಕೂತಿದ್ದಂಥ ಮರ ಬಿಲ್ವಪತ್ರೆ ಮರವಾಗಿರುತ್ತಂತೆ. ಹಾಗಾಗಿ ಮೇಲಿಂದ ಕಿತ್ತು ಯಾವ ಎಲೆಯನ್ನು ಹಾಕಿದ ಅದು ಭಗವಂತನಿಗೆ ಪೂಜೆಯನ್ನು ಮಾಡಿದಂತಾಯಿತು. ಮತ್ತು ಇವನು ಕೈಕಾಲಗಳೆಲ್ಲ ಕೆಸರಾಗಿತ್ತು ಅಂತ ನೀರು ಹಾಕ್ಕೊಳ್ತಾನಂತೆ ಮೇಲ್ಗಡೆಯಲ್ಲಿ. ಆ ನೀರು ಬಂದು ಇವನಿಗೆ ಅಭಿಷೇಕವಾಯಿತಂತೆ. ಮಾನಸಿಕವಾಗಿ ಭಗವಂತನ ಧ್ಯಾನವನ್ನು ಮಾಡ್ತಾನೇ ಇಲ್ಲದೆ ಹೋದರೂ ಕೂಡ ಕಾರ್ಯರೂಪದಲ್ಲಿ ತನಗೇ ತಿಳಿಯದಂತೆ ಮಾಡಿದಂತಹ ಆ ಬಿಲ್ವಪತ್ರೆಯ ಆ ಒಂದು ಅರ್ಚನೆಗೆ ಮತ್ತು ತನ್ನ ಕಾಲಿನಿಂದ ಬಂದು ಬಿದ್ದಂತಹ ನೀರಿಗೂ ಕೂಡ ಆ ಭಗವಂತ ಸಂತೃಪ್ತನಾಗಿ ಅವನು ಮುಂದೆ ಪ್ರಾಣ ಪ್ರಯಾಣವಾದಂತಹ ಸಮಯದಲ್ಲಿ ಅವನಿಗೆ ತನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾನೆ, ಯಮನ ಜೊತೆಯಲ್ಲಿ ಜಗಳ ಆಡಿಕೊಂಡು ಅಂತ ಹೇಳಿ ಕತೆ ಹೇಳ್ತಾರೆ. ಅಂತಹ ಕರುಣಾಳುವಾದಂತಹ ಶಿವ ಯಾರು ವರ ಕೇಳಿದರೂ ಕೊಡೋ ಅಂತಹವನು. ಸುಲಭವಾಗಿ ಒಂದು ಬಿಲ್ವಪತ್ರೆಯಲ್ಲಿ ಅವನನ್ನು ಒಲಿಸ್ಕೊಳ್ಬಹುದು, ಅವನನ್ನು ಧ್ಯಾನ ಮಾಡಬಹುದು ಅಂತ ಹೇಳಿ. ಮತ್ತು ಇನ್ನೂ ರೋಗಸ್ಥರಿಗೆ ಮತ್ತು ತಮ್ಮಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಇರುವಂಥವರಿಗೆ ಅವನ ಶಿವನದೇ ಆದಂತಹ ಒಂದು ಮಂತ್ರ ಇದೆ. ಅದು ಎಲ್ಲರೂ ಕೂಡ ಒಂದು ಕನಿಷ್ಠ 11 ಬಾರಿ 111 ಮಾಡಬಹುದು, 108 ಮಾಡಬಹುದು. ಅದನ್ನು ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿಹ ಬಂಧನಾತ್ ಮೃತ್ಯೋರ್ಮೋಕ್ಷಿ ಮಾಮೃತಾತ್ ಅಂತ ಹೇಳಿ. ಈ ಮಂತ್ರ ಇದೆಯಲ್ಲ, ಇದು ವೆರಿ ಸೈಂಟಿಫಿಕ್. ಇದರಲ್ಲಿ ಕೂಡ ಮೆಂಟಲ್, ಫಿಸಿಕಲ್, ಇಮೋಷನಲ್, ಮಾನಸಿಕ, ದೈಹಿಕ ಮತ್ತು ನಮ್ಮ ಸಮತೋಲನವಾದಂತಹ ಎಲ್ಲ ಶಕ್ತಿಗಳನ್ನು ಕೂಡ ಅದು ಹತೋಟಿಯಲ್ಲಿ ಇಡ್ತಕ್ಕಂಥದ್ದು ಮಂತ್ರ. ನಾವು ಆ ಶಿವನನ್ನು ಕುರಿತು ಪ್ರಾರ್ಥನೆ ಮಾಡ್ತೀವಿ. ಏನಂತ ಅಂದರೆ ತ್ರಯಂಬಕಂ ಅಂದರೆ ಮುಕ್ಕಣ್ಣನಾದಂತಹ ಶಿವನೇ. ತ್ರಯಂಬಕಂ ಯಜಾಮಹೇ ಅಂದರೆ ನಿನ್ನನ್ನು ನಾನು ಪಾರಾಯಣ ಮಾಡ್ತೀನಿ, ಅಂದರೆ ನಿನ್ನನ್ನು ನಾನು ಸ್ತೋತ್ರ ಮಾಡ್ತಾ ಇದ್ದೇನಪ್ಪ ಭಗವಂತ. ಸುಗಂಧಿಂ ನಿನ್ನ ಸುವಾಸನೆ, ನಿನ್ನ ಪ್ರಭಾವ, ಅವನ ಪ್ರಭಾವವೇನೆ, ಅವನ ಕರುಣೆಯೇ ನಮಗೆ ಸುಗಂಧ. ಸುಗಂಧಿಂ ಪುಷ್ಟಿವರ್ಧನಂ ನಿನ್ನ ಕರುಣೆ ನನ್ನ ಪುಷ್ಟಿಯನ್ನು ವರ್ಧಿಸಲಿ, ನನ್ನಲ್ಲಿರತಕ್ಕಂತಹ ಸ್ಥೈರ್ಯ ಧೈರ್ಯಗಳನ್ನು ಜಾಸ್ತಿ ಮಾಡಲಿ, ನಕಾರಾತ್ಮಕವಾದಂತಹ ಶಕ್ತಿಯನ್ನು ಹೊಡೆದಾಗಲಿ. ಉರ್ವಾರುಕಮಿವ ಬಂಧನಾತ್ ಅಂದರೆ ನನ್ನಲ್ಲಿರತಕ್ಕಂತಹ ಬಂಧನಗಳನ್ನು ಬಿಡಿಸು. ಬಂಧನಗಳು ಅಂದರೆ ಏನು ನೋಡಿ, ಜೀವನದಲ್ಲಿ ಬಂಧನ ಅಂದರೆ ಪ್ರತಿಯೊಂದು ಬಂಧನವೇ. ನಾವು ಈ ನಿಜ ಜೀವನದಲ್ಲಿ ಏನನ್ನು ಮಾಡ್ತೀವೋ ಅದು ಆಧ್ಯಾತ್ಮಿಕ ಲೋಕದಲ್ಲಿ ಅದು ಉಲ್ಟಾನೇ, ಅದು ನೆಗೆಟಿವೇ ಆಗುತ್ತೆ. ತಾಯಿ ಮಾತಾ ನಾಸ್ತಿ, ಪಿತಾ ನಾಸ್ತಿ, ನಾಸ್ತಿ ಬಂಧು ಸಹೋದರ ಹೇಳೋ ಯಾರೂ, ನಾವು ಒಬ್ಬರೇ ಬರಬೇಕು, ಒಬ್ಬರೇ ಹೋಗಬೇಕು. ಅಂಥದ್ರಲ್ಲಿ ಈ ಬಂಧು ಬಾಂಧವರಲ್ಲಿ ಇರತಕ್ಕಂತಹ ಪಾಶ, ಸುಖ ದುಃಖಗಳಲ್ಲಿ ಇರತಕ್ಕಂತಹ ಪಾಶ, ಕಷ್ಟ ಮತ್ತು ದುಃಖಗಳಲ್ಲಿ ಇರತಕ್ಕಂತಹ ವ್ಯಥೆ, ಇದೆಲ್ಲವನ್ನೂ ಕೂಡ ನಾವು ತ್ಯಾಗ ಮಾಡಬೇಕು. ತ್ಯಾಗದಿಂದ ಮಾತ್ರ ನಮಗೆ ಬಂಧನದ ಮೋಕ್ಷವಾಗುತ್ತೆ. ನ ಕರ್ಮಣ ನ ಪ್ರಜೆಯ ನ ಧನೇನ ತ್ಯಾಗೇ ನೈಕೇನ ಅಮೃತತ್ವ ಮಾನಶು ಅಂತ ಹೇಳ್ತಲ್ವ. ನ ಕರ್ಮಣ ನಾವು ಮಾಡ್ತಕ್ಕಂತಹ ಕೆಲಸದಿಂದ ಅಲ್ಲ, ನ ಪ್ರಜೆಯ ನಮಗೆ ಹುಟ್ಟತಕ್ಕಂತಹ ಮಕ್ಕಳಿಂದ ಅಲ್ಲ, ನ ಧನೇನ ಹಣದಿಂದನೂ ಅಲ್ಲ, ತ್ಯಾಗೇ ನೈಕೇನ ಅಮೃತತ್ವಮ ಸರ್ವಸ್ವವನ್ನು ತ್ಯಾಗ ಮಾಡಬೇಕು. ಮನಸ್ಸಿನ ಆ ವ್ಯಾಕುಲತೆ, ದ್ವಂದ್ವಗಳು ಏನೇನಿದೆ ಎಲ್ಲ ದ್ವಂದ್ವಗಳನ್ನು ಕೂಡ ನಾವು ಅವನೊಬ್ಬನಲ್ಲಿಯೇ ಕಾನ್ಸಂಟ್ರೇಟ್ ಮಾಡಿಕೊಂಡು ಇದನ್ನೆಲ್ಲ ತ್ಯಾಗ ಮಾಡಿದಾಗ ಮಾತ್ರ ಆ ಉರ್ವಾರುಕಮಿಹ ಬಂಧನಾತ್ ಮೃತ್ಯೋರ್ಮೋಕ್ಷೀಯ ಮಾಮೃತಾತ್, ಈ ಮೃತ್ಯುವಿನಿಂದ ಮೋಕ್ಷದ ಕಡೆಗೆ ಮತ್ತು ಅಮೃತತ್ವದ ಕಡೆಗೆ ನನ್ನನ್ನು ಒಯ್ಯುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ವಿಶೇಷತೆ ಅಂದರೆ ಅಮೃತತ್ವ ಅಂದರೆ ಏನು ಅಂತ ಹೇಳಿದೆ ನಾನು. ಈಗ ಅಸತೋಮ ಸದ್ಗಮಯ ನಾವು ಹೇಳ್ತೀವಿ, ಯಾವಾಗಲೂ ಹೇಳ್ತೀವಲ್ವಾ, ನಾವು ಮೊದಲನೇದೇ ಶ್ಲೋಕ ಅದು. ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಅಸತೋಮ ಅಸತ್ತಿನಿಂದ ಸತ್ಯದ ಕಡೆಗೆ, ತಮಸೋಮ ಜ್ಯೋತಿರ್ಗಮಯ ಕತ್ತಲೆಯಿಂದ ಬೆಳಕಿನ ಕಡೆಗೆ, ಮೃತ್ಯೋರ್ಮ ಮೃತ್ಯುವಿನಿಂದ ಮೃತ್ಯುವಿನ ಪಾಶಕ್ಕೆ ಸಿಗಾಕೊಂಡು ಇಲ್ಲೇ ಹುಟ್ಟುವುದು ಇಲ್ಲೇ ಸಾಯುವುದು, ಇಲ್ಲೇ ಹುಟ್ಟುವುದು ಇಲ್ಲೇ ಸಾಯುವುದು ಆಗದೇ ಇರುವ ರೀತಿಯಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ಸಾರೇ ಕೃಪಯಾಪಾರೇ ಪಾಯಿ ಮುರಾರೆ. ಶಂಕರಾಚಾರ್ಯರು ಹೇಳಲಿಲ್ವೇ, ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಆ ರೀತಿಯಲ್ಲಿ ನಾವು ಈ ಸಂಸಾರದ
ಕಷ್ಟಗಳನ್ನು ದಾಟುವುದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಭಗವತ್ ಸ್ಮರಣೆಯನ್ನು ಮಾಡಿಕೊಂಡು ಮನಸ್ಸಿನ ದ್ವಂದ್ವಗಳನ್ನು ಪಕ್ಕದಲ್ಲಿಟ್ಟು ಈ ಮನಸ್ಸಿನಲ್ಲಿರತಕ್ಕಂಥ ಅರಿಷಡ್ವರ್ಗಗಳನ್ನು ಗೆದ್ದು ಮೃತ್ಯುವಿನಿಂದ ಮೋಕ್ಷದ ಕಡೆಗೆ ಪ್ರಯಾಣ ಮಾಡೋದಕ್ಕೆ ಭಗವಂತ ಸಹಾಯ ಮಾಡ್ತಾನೆ, ಕಾಯ್ಕೊಂಡಿರ್ತಾನಂತೆ ಭಗವಂತ ಸಹಾಯ ಮಾಡೋದಕ್ಕೆ. ಅಂತಹ ಭಗವಂತ ನಮಗೆ ಸಹಾಯ ಮಾಡೋದಕ್ಕೆ ನಾವು ಜಾಗರಣೆಯನ್ನು ಖಂಡಿತ ಪ್ರತಿಯೊಬ್ಬರೂ ಮಾಡಿ, ಆದಷ್ಟು ಮಟ್ಟಿಗೆ ಮಾಡಿ. ಆಗದೇ ಇರುವಂತಹ ಸಮಯದಲ್ಲಿ ಬೇರೆ ವಿಚಾರ, ಎಷ್ಟು ಆಗುತ್ತೋ ಅಷ್ಟು ಮಾಡುವುದನ್ನು ಮಾತ್ರ ಮನಸ್ಫೂರ್ತಿಯಾಗಿ ಮಾಡಬೇಕು. ಮನೆಯಲ್ಲಿ ಹೇಳಿದರೂ ಅವ್ರು ಹೇಳಿದ್ರಲ್ಲ ಅಂತ ಮಾಡೋದಲ್ಲ. ನಮ್ಮ ಮನಸ್ಸಿನಲ್ಲಿ ನಂಬಿಕೆ ಅಂದರೆ ಸಂಪೂರ್ಣವಾಗಿ ನಂಬಬೇಕು. ಆ ಸಂಪೂರ್ಣ ನಂಬಿಕೆಯೊಡನೆ ನಾವು ಇದನ್ನು ಮಾಡೋದು ಒಳ್ಳೆಯದು. ಯಾವ ಮೃಕಂಡನಿಗೆ ಕಾಶಿ ವಿಶ್ವನಾಥನ ಸ್ಥಳದಲ್ಲಿ ಹೋಗಿ ಅವನು ಪ್ರಾರ್ಥನೆಯನ್ನು ಮಾಡಿದಾಗ ಪುತ್ರನನ್ನು ಕೊಡು ಅಂತ ಕೇಳಿದರೆ ಏನು ಹೇಳಿದ? ಒಂದು ಅಲ್ಪಜೀವಿಯಾಗಿ ಇರತಕ್ಕಂತಹ ಒಬ್ಬ ಪುತ್ರನನ್ನು ಕೊಡಲು ಅಥವಾ ಸದಾ ವಿಧವೆಯಾದಂತಹ ಹೆಣ್ಣನ್ನು ಕೊಡಲು ಅಂತ ಭಗವಂತ ಕೇಳ್ತಾನೆ. ಆವಾಗ ಅಲ್ಪಜೀವಿಯಾದರೂ ಪರವಾಗಿಲ್ಲ, ಪುಣ್ಯಾತ್ಮನಾದ ಒಳ್ಳೆಯ ಮಗನನ್ನು ಕೊಡು ಅಂತ ಹೇಳಿ ಮಾರ್ಕಂಡೇಯನನ್ನು ಪಡೀತಾನೆ. ಆ ಪಡೆದಂತಹ ಮಾರ್ಕಂಡೇಯನನ್ನು ಅವನಿಗೆ ವಯಸ್ಸು ಬಂದು ಹೋಯಿತು, ಅವನು ಪ್ರಾಣ ಪ್ರಯಾಣ ಸಮಯ ಬರ್ತಾ ಇದೆ, ಅವನು ಹೊರಟೋಗ್ಬಿಡ್ತಾನೆ ಅನ್ನೋ ಭಯದಲ್ಲಿ ಆ ಭಗವಂತನ ಧ್ಯಾನವನ್ನೇ ಯಾವಾಗಲೂ ಮಾಡಿಕೊಂಡು ಯಾವಾಗಲೂ ವಿಶ್ವನಾಥನ ತಳದಲ್ಲಿಯೇ ಇದ್ದಾಗ ಯಮದೂತರು ಬಂದು ಅವನನ್ನು ಸ್ಪರ್ಶ ಮಾಡೋಕ್ಕಾಗದೆ ಹೊರಟು ಹೋಗ್ತಾರೆ. ಅಂತಹ ಸಮಯದಲ್ಲಿ ಯಮ ತಾನೇ ಬರ್ತಾನಂತೆ ಪಾಶವನ್ನು ತೆಗೆದುಕೊಂಡು ಬಂದಂತಹ ಅವನು ಯಮನಿಗೂ ಮತ್ತು ಶಿವನಿಗೂ ಯುದ್ಧವಾಗಿ ಯಮನನ್ನು ಸಂಹಾರ ಮಾಡಿಬಿಡ್ತಾನೆ. ಅಂತಹ ಅವನಿಗೆ ಮೃತ್ಯು ಅಂತ ಹೆಸರು. ಮೃತ್ಯುವಿಗೆ ಮೃತ್ಯುವಾದಂತಹ ಆ ಪರಮಾತ್ಮ ಶಿವ ಎಲ್ಲರನ್ನೂ ಕಾಪಾಡಲಿ, ನಿಮ್ಮೆಲ್ಲರ ಆರೋಗ್ಯ ಭಾಗ್ಯಗಳು ಚೆನ್ನಾಗಿರಲಿ, ಎಲ್ಲರಿಗೂ ಎಲ್ಲ ಅಭಿಷ್ಟಗಳು ನೆರವೇರಲಿ ಅಂತ ಕೇಳಿ ಮಹಾಶಿವರಾತ್ರಿಯ ಸಂಚಿಕೆಯ ವಿಚಾರವನ್ನು ಮುಗಿಸೋಣ. ಓಂ ನಮಃ ಶಿವಾಯ.